ನಮಸ್ಕಾರ ಪ್ರೇಕ್ಷಕರೇ, ನಿಮಗೆ ನಿಜವಾದ ಕಥೆ ಕೇಳಿದ್ದೀರಾ? ಅಂದರೆ ಹೃದಯ ಬಡಿತ ನಿಲ್ಲಿಸುವಷ್ಟು ನಿಜವಾದ ಸ್ಪೈನ್ ಚಿಲ್ಲಿಂಗ್ ಕಥೆ. ಇಂದು ನಾನು ಹೇಳ್ತಾ ಇರೋದು ಅಂತಹ ಒಂದು ದಾರಿ ಬಗ್ಗೆ. ಅಲ್ಲಿ ಕಾರು ಓಡಿಸಿದವರು ಹಿಂದಿರುಗಿಲ್ಲ. ಅದು ಕೇವಲ ರಸ್ತೆಯಲ್ಲ, ಅದು ಶಾಪಿತ ಪಥ. ಪ್ರತಿ ರಾತ್ರಿ 12:45ಕ್ಕೆ ಬಿಳಿ ಉಡುಪಿನ ಹೆಂಗಸು ಆ ದಾರಿಯಲ್ಲಿ ಕಾಣಿಸುತ್ತಾಳೆ. ಆಕೆ ಲಿಫ್ಟ್ ಕೇಳಿದರೆ ನಿಲ್ಲಿಸಬೇಡಿ. ಇಂದಿನ ಕಥೆ ಹೈವೇ 19, ಕತ್ತಲೆಯ ಆತ್ಮ. ಸೂರಜ್ ಒಂದು ಕ್ಯಾಬ್ ಚಾಲಕ. ಅವನಿಗೆ ನಗರದಿಂದ ಹಾಸನಕ್ಕೆ ತುರ್ತು ಫೋನ್ ಬಂತು. ಅಣ್ಣ, ಅಮ್ಮಗೆ ಹೃದಯಾಘಾತವಾಗಿದೆ, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ, ಬೇಗ ಬಾ. ಅವನ ಕೈಯಿಂದ ಫೋನ್ ಬಿತ್ತು. ಆ ಮಾತು ಕೇಳುತ್ತಿದ್ದಂತೆಯೇ ಅವನು ಎದ್ದು ಕಾರು ಸ್ಟಾರ್ಟ್ ಮಾಡಿದ. ರಾತ್ರಿ 11:40. ಗಾಳಿ ಕಿರುಚುತ್ತಿತ್ತು. ಮಳೆ ವಿಂಡ್ಶೀಲ್ಡ್ ಮೇಲೆ ಚಪ್ಪರ ಚಪ್ಪರ ಹೊಡೆಸುತ್ತಿದ್ದಿತ್ತು. ಅವನು ಗೂಗಲ್ ಮ್ಯಾಪ್ ತೆರೆದ. ನೆಟ್ವರ್ಕ್ ಎರರ್. ರೇಡಿಯೋ ಹಾಕಿದ. ಕೇವಲ ಸದ್ದಿಲ್ಲದ ಸ್ಟ್ಯಾಟಿಕ್ ನಾಯ್ಸ್. ಅವನ ಮುಖದಲ್ಲಿ ಆತಂಕ, ಆದರೆ ಕಣ್ಣಿನಲ್ಲಿ ತಾಯಿ ಬಗ್ಗೆ ಕಾಳಜಿ. ಅವನು ರೋಡ್ ಸೈನ್ ನೋಡಿದ. NH-19. ಹೌದು, ಇದೇ ಹೈವೇ 19. ಸೂರಜ್ ತನ್ನೊಳಗೆ, ಏನಾಗ್ಲಿ, ತಾಯಿಗೆ ತಲುಪಬೇಕು, ದೇವರ ನಂಬಿಕೆ ಇದೆ. ಅವನು ವೇಗ ಹೆಚ್ಚಿಸಿದ. ಅಂದಿನ ರಾತ್ರಿ ವಿಸಿಬಿಲಿಟಿ ಬಹಳ ಕಡಿಮೆ. ಅವನು ಹೆಡ್ಲೈಟ್ಸ್ನಲ್ಲಿ ನೋಡುತ್ತಿದ್ದಾಗ ರಸ್ತೆಯ ಮಧ್ಯೆ ಬಿಳಿ ಉಡುಪಿನ ಹುಡುಗಿ ನಿಂತಿದ್ದಳು. ಕೂದಲು ನೆನೆದಿತ್ತು, ಮುಖ ಕಾಣಿಸುತ್ತಿರಲಿಲ್ಲ, ಕೈಯಲ್ಲಿ ಸಣ್ಣ ಬ್ಯಾಗ್. ಸೂರಜ್ ಬ್ರೇಕ್ ಹಾಕುತ್ತಾ, ಅಯ್ಯೋ, ಏನ್ ಮೇಡಮ್, ಸರಿಯಿದ್ದೀರಾ? ಹುಡುಗಿ, ನನಗೆ ಲಿಫ್ಟ್ ಕೊಡ್ತೀರಾ ಅಣ್ಣ? ಮಂಡ್ಯ ಕ್ರಾಸ್ ತನಕ ಹೋಗ್ಬೇಕಿದೆ. ಅವಳ ಧ್ವನಿಯಲ್ಲಿ ತಣ್ಣನೆಯ ಶಾಂತಿ. ಅವನು ಒಪ್ಪಿಕೊಂಡ. ಅವಳು ಹಿಂಬದಿ ಸೀಟ್ನಲ್ಲಿ ಕುಳಿತಳು. AC ಆಫ್ ಇದ್ದರೂ ಕಾರಿನ ಒಳಗೆ ಚಳಿ ತುಂಬಿತು. ಕಿಟಕಿಯ ಗಾಜು ಹೊಗೆಗೊಂಡಿತು. ಸೂರಜ್ ವೈಪ್ ಮಾಡಿದ. ಮಿರರ್ನಲ್ಲಿ ಅವಳ ಪ್ರತಿಬಿಂಬ ಕಾಣಿಸಲಿಲ್ಲ. ಅವನು ಭಯದಿಂದ ಒಂದು ಕ್ಷಣ ತತ್ತರಿಸಿದ. ಸೂರಜ್, ಹೆಸರೇನು ಮೇಡಮ್? ಹುಡುಗಿ, ಶ್ರೀಲಕ್ಷ್ಮಿ. ಅವಳ ಧ್ವನಿ ನಗು ತರಹ ಇದ್ದರೂ ಕಿವಿಯಲ್ಲಿ ಚಳಿ ಮೂಡಿಸಿತು. ಮಳೆ ತುಂಬಾ ಇದೆ, ತಡ ಆಗುತ್ತದೆ, ಅಪ್ಪ ಕಾಯ್ತಿದ್ದಾರೆ. ನಿಮ್ಮಪ್ಪ ಎಲ್ಲ? ಹೈವೇ 19, ಬಾವಿಯ ಹತ್ತಿರ, ನನ್ನ ಮನೆಯಲ್ಲಿ. ಅವನು ಕ್ಷಣಕ್ಕೊಂದು ಕಣ್ಣೆತ್ತಿ ಮಿರರ್ ನೋಡಿದ. ಅವಳು ನಗುತ್ತಿದ್ದಳು, ಆದರೆ ಕಣ್ಣುಗಳಲ್ಲಿ ಕೆಂಪು ಹೊಳೆಯುತ್ತಿತ್ತು. ಅವಳು ಹೇಳ್ತಾಳೆ, ನನ್ನ ಮನೆ ಹತ್ರ ಬಾವಿ ಇದೆ, ನಿಲ್ಸು. ಸೂರಜ್ ಕಾರು ನಿಲ್ಲಿಸಿದ ಕ್ಷಣದಲ್ಲಿ ಅವಳು ಕಾಣೆಯಾಗ್ತಾಳೆ. ಮಳೆ ಸ್ವಲ್ಪ ಕಡಿಮೆ ಆಗಿತ್ತು. ಸೂರಜ್ ಕಾರು ಒಂದು ಪೆಟ್ರೋಲ್ ಬಂಕ್ ಹತ್ತಿರ ನಿಲ್ಲಿಸಿದ. ಒಬ್ಬ ಬಿಳಿ ಕೂದಲಿನ ಅಜ್ಜ ಬಂದು ಕೇಳಿದ, ಈ ಸಮಯಕ್ಕೆ ಎಲ್ಲಿ ಹೋಗ್ತೀರಪ್ಪ? ಹಾಸನ ಕಡೆ ಅಜ್ಜ, ತಾಯಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಳೆ. ಅಜ್ಜ ಮುಖ ಬದಲಾಯಿತು. ಈ ಸಮಯಕ್ಕೆ ಹೈವೇ 19 ಹೋಗ್ಬೇಡ್ರಿ ಮಗ, ಆ ದಾರಿ ಶಾಪಿತವಾಗಿದೆ. ಶಾಪಿತ ಅಂದ್ರೆ ಹೇಗೆ ಅಜ್ಜ? 5 ವರ್ಷ ಹಿಂದಿನ ಕಥೆ ಮಗ. ಶ್ರೀಲಕ್ಷ್ಮಿ ಅನ್ನೋ ಹೆಂಗಸು ಮದುವೆಯ ರಾತ್ರಿ ಪತಿಯ ಜೊತೆ ಹೋಗ್ತಿದ್ದಳು. ಎಲ್ಲೋ ಡ್ರಂಕ್ ಡ್ರೈವ್. ಕಾರು ಬಿದ್ದಿತು, ಅವಳು ಸತ್ತಳು. ಆದರೆ ಜನ ಹೇಳ್ತಾರೆ, ಅವಳ ಆತ್ಮ ಇಂದಿಗೂ ಹೈವೇ 19 ಮೇಲೆ ಲಿಫ್ಟ್ ಕೇಳ್ತಿರುತ್ತಾಳೆ. ನಿಲ್ಲಿಸಿ ಅವಳಿಗೆ ಲಿಫ್ಟ್ ಕೊಟ್ಟವರು ಹಿಂದಿರುಗೋದಿಲ್ಲ. ಸೂರಜ್ ನಗುತ್ತ ಹೇಳಿದ, ಅಜ್ಜ, ಇವು ಕೇವಲ ಕಥೆಗಳು. ನಾನು ಹೋಗ್ತೀನಿ. ಆದರೆ ಒಳಗೆ ಭಯ ಕಾಡ್ತಿತ್ತು. ಅವನು ಕಾಫಿ ಕುಡಿಯಲು ಹೋಗಿದಾಗ ಅಜ್ಜನ ಮುಖ ಕತ್ತಲೆಯೊಳಗೆ ಕಾಣಿಸಲಿಲ್ಲ, ಕೇವಲ ಖಾಲಿ ಕುರ್ಚಿ. ಸೂರಜ್ ಮತ್ತೆ ಕಾರು ಸ್ಟಾರ್ಟ್ ಮಾಡಿದ. ಗಡಿಯಾರ 12:45. ಮಳೆ ಪುನಃ ಜೋರಾಯಿತು. ಹಠಾತ್ ರೇಡಿಯೋ ಸ್ವಯಂ ಆನ್ ಆಯಿತು. ಅದರೊಳಗಿಂದ ಹೆಂಗಸಿನ ಧ್ವನಿ, ನನ್ನ ಕೊನೆಯ ಪ್ರಯಾಣ ಮುಗಿಸಲಿಲ್ಲ. ಅವನು ರೇಡಿಯೋ ಆಫ್ ಮಾಡಿದರೂ ಧ್ವನಿ ಮುಂದುವರಿಯುತ್ತಿತ್ತು. ಮತ್ತೆ ಅದೇ ಹೆಂಗಸು, ಬಿಳಿಯುಡುಪು, ಕತ್ತಲೆಯ ಮಧ್ಯೆ ಕೈ ಬೀಸುತ್ತಿದ್ದಳು. ಅವಳು ನಿಧಾನವಾಗಿ ಮುಂದೆ ಬಂದು ಕಿಟಕಿಗೆ ತಟ್ಟಿದಳು. ಅಣ್ಣ, ಬಾವಿಯ ಹತ್ತಿರ ನಿಲ್ಲಿಸಿ, ಅಪ್ಪ ಕಾಯ್ತಿದ್ದಾರೆ. ಅವನು ಗಾಬರಿಯಿಂದ ನಿಲ್ಲಿಸಿದ. ರಸ್ತೆ ಬದಿಯಲ್ಲಿ ಬೋರ್ಡ್, ಇನ್ ಮೆಮರಿ ಆಫ್ ಶ್ರೀಲಕ್ಷ್ಮಿ, ಡೈಡ್ October 19, 2018. ಅವನು ಬೆಚ್ಚಿಬಿಟ್ಟ. ನೀನೇನಾ ಅವಳು? ಅವಳು ನಿಧಾನವಾಗಿ ತಿರುಗಿ ನೋಡಿದಳು, ಕಣ್ಣೀರಿನಲ್ಲಿ ರಕ್ತದ ಹನಿ. ಅವರು ನನ್ನನ್ನು ಕೊಂದರು,
ಡ್ರಂಕ್ ಆಗಿದ್ದರು. ನನ್ನ ದೇಹ ಸುಟ್ಟಿತು, ಆದರೆ ಆತ್ಮ ಉಳಿಯಿತು. ಅವಳು ಕಾರಿನೊಳಗೆ ನುಗ್ಗಿ ಕೈ ಅವನ ಮೇಲಿಟ್ಟಳು. ತಣ್ಣನೆಯ ಸ್ಪರ್ಶ. ನನ್ನ ಸತ್ಯ ಲೋಕ ಕೇಳಬೇಕು. ಅದಾದ ಕ್ಷಣದಲ್ಲಿ ಕಾರು ಕಂಟ್ರೋಲ್ ತಪ್ಪಿ ಬಾವಿಯೊಳಗೆ ಬಿದ್ದಿತು. ಬೆಳಗ್ಗೆ ಹೈವೇ ಪೊಲೀಸ್ ಬಂದು ನೋಡಿದರು. ಬಾವಿಯೊಳಗೆ ಕಾರು ಪಲ್ಟಿಯಾಗಿತ್ತು. ಚಾಲಕ ಸತ್ತಿದ್ದ. ಆದರೆ ಹಿಂಬದಿ ಸೀಟಿನಲ್ಲಿ ತೇವವಾದ ಹೂಗುಚ್ಛ. ಅದರೊಳಗೆ ಒಂದು ಚೀಟಿ. ಧನ್ಯವಾದ ಸೂರಜ್, ನೀನು ನನ್ನ ಕೊನೆಯ ಪ್ರಯಾಣ ಮುಗಿಸಿದ್ದೀಯಾ. ಪೊಲೀಸ್ ಇನ್ಸ್ಪೆಕ್ಟರ್ ರಾಜೇಶ್ ತನಿಖೆಗೆ ಬಂದ. ಅವನಿಗೆ ಆ ಚೀಟಿ ಅಸಹಜವಾಗಿತ್ತು. ರಾತ್ರಿ ಅದೇ ದಾರಿಯಲ್ಲಿ ಹೋಗಲು ನಿರ್ಧರಿಸಿದ. ರೆಕಾರ್ಡರ್ ಆನ್ ಮಾಡಿದ. ಇನ್ವೆಸ್ಟಿಗೇಷನ್ ಲಾಗ್ ಹೈವೇ 19, ವಿಕ್ಟಿಮ್ ನೇಮ್ ಶ್ರೀಲಕ್ಷ್ಮಿ. ಮಧ್ಯರಾತ್ರಿ ಅವನು ಬಾವಿಯ ಹತ್ತಿರ ತಲುಪಿದ. ಮಳೆ ಮತ್ತೆ ಶುರುವಾಯಿತು. ಬಾವಿಯೊಳಗಿಂದ ಧ್ವನಿ, ಆಫೀಸರ್. ಅವನು ಫ್ಲ್ಯಾಶ್ಲೈಟ್ ಹಾಕಿದ. ಬಿಳಿ ನೆರಳು. ನೀನು ನನ್ನ ಕಥೆ ಕೇಳಬೇಕು. ಅವಳ ಮುಖ ನಿಧಾನವಾಗಿ ಸ್ಪಷ್ಟವಾಯಿತು. ನನ್ನ ಪತಿ, ನನ್ನ ಸ್ನೇಹಿತರು ಡ್ರಂಕ್ ಆಗಿ ಕಾರು ಹಾಯಿಸಿದರು. ಅವರು ಬದುಕಿದ್ದರು, ನಾನು ಸತ್ತೆ. ಆದರೆ ನನಗೆ ನ್ಯಾಯ ಸಿಗಲಿಲ್ಲ. ಆಫೀಸರ್, ನಿನ್ನ ರೆಕಾರ್ಡರ್ ನನ್ನ ಧ್ವನಿ ಹಿಡಿಯುತ್ತದೆ. ಅವಳು ರೆಕಾರ್ಡರ್ ಕೈಗೆ ಮುಟ್ಟಿದಳು. ಲೈಟ್ ಬ್ಲಿಂಕ್ ಆಯಿತು. ರೆಕಾರ್ಡಿಂಗ್ ಸ್ಟಾರ್ಟ್ ಆಯಿತು. ಬೆಳಗ್ಗೆ ರಾಜೇಶ್ ಜೀಪ್ ಬಾವಿಯ ಹತ್ತಿರ ಸಿಕ್ಕಿತು. ರೆಕಾರ್ಡರ್ ಮಾತ್ರ ಓಡುತ್ತಿತ್ತು. ಅದರೊಳಗಿಂದ ಧ್ವನಿ, ಐ ಮೆಟ್ ಹರ್, ಶೀ ಈಸ್ ರಿಯಲ್, ಶ್ರೀಲಕ್ಷ್ಮಿ ಈಸ್ ನಾಟ್ ಡೆಡ್. ಮತ್ತೆ ಹೆಂಗಸಿನ ಧ್ವನಿ, ನನ್ನ ಸತ್ಯ ಈಗ ಲೋಕಕ್ಕೆ ತಲುಪಿದೆ, ಆದರೆ ನನ್ನ ಆತ್ಮ ಇನ್ನೂ ಪ್ರಯಾಣಿಸುತ್ತಿದೆ. ರೆಕಾರ್ಡರ್ ನಿಂತಿತು. ಆ ದಿನದಿಂದ ಹೈವೇ 19 ಯಾರೂ ಹೋಗಲಿಲ್ಲ. ಆದರೆ ಮಳೆ ಬಂದ ರಾತ್ರಿ ಅಲ್ಲಿ ಕಾರಿನ ಕಿಟಕಿಗೆ ಯಾರಾದರೂ ಲಿಫ್ಟ್ ಕೇಳುವ ಶಬ್ದ ಬರುತ್ತದೆ. ಅಣ್ಣ, ನನ್ನ ಕೊನೆಯ ಪ್ರಯಾಣ ಮುಗಿಸಲಿಲ್ಲ. ಕೆಲ ದಾರಿಗಳು ಕೇವಲ ಮಣ್ಣಿನಿಂದ ನಿರ್ಮಿತ ಅಲ್ಲ, ಅವು ಆತ್ಮಗಳ ಹೆಜ್ಜೆ ಗುರುತುಗಳಿಂದ ಕೂಡಿವೆ. ಹೈವೇ 19 ಅದು ಕತ್ತಲೆಯ ಪಥ. ಅಲ್ಲಿ ಸಮಯ ನಿಂತು ಹೋಗುತ್ತದೆ, ಆತ್ಮಗಳು ನಡೆದುಕೊಳ್ಳುತ್ತವೆ. ರಾತ್ರಿ 12:45ಕ್ಕೆ ನಿನ್ನ ಕಾರಿನ ಮುಂದೆ ಬಿಳಿಯುಡುಪಿನ ಹೆಂಗಸು ಕಾಣಿಸಿದರೆ ನಿಲ್ಲಿಸಬೇಡ. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಸ್ಪೈನ್ ಚಿಲ್ಲಿಂಗ್ ಕಥೆಗಳನ್ನು ಮೊದಲಿಗೆ ಕೇಳಬೇಕೆಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗ್ತೀನಿ, ಇನ್ನೂ ಭಯಾನಕ ಸತ್ಯದೊಂದಿಗೆ.